ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷದಿಂದ ದೇವರ ಅನುಗ್ರಹದಲ್ಲಿ ಆಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಎಲ್ಲರನ್ನು ದೇವರು ಅನುಗ್ರಹಿಸಲಿ. ನಾನು ನಿಮ್ಮನ್ನು ನೋಡಿಲ್ಲವಾದರೂ ತಪ್ಪದೆ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥನೆ ಅದು ಎಂದಿಗೂ ಸೋಲುವುದಿಲ್ಲ. ಪ್ರಾರ್ಥಿಸುವ ವ್ಯಕ್ತಿ ಸಹ ಸೋಲುವುದಿಲ್ಲ. ಹಲ್ಲೆಲೂಯಾ. ಕಾರಣ, ಪ್ರಾರ್ಥಿಸುವ ವ್ಯಕ್ತಿಯನ್ನು ಸಹಾಯ ಮಾಡುವ ದೇವರು ಜೊತೆಯಲ್ಲೇ ಇದ್ದಾರೆ. ನಾನು ಯಾವ ದಾರಿಗೆ ಹೋದರೂ ನನಗೆ ಒಂದು ಶಾಂತಿ ಸಮಾಧಾನವಿಲ್ಲ. ಎಲ್ಲಾ ಸ್ಥಳದಲ್ಲೂ ನನಗೆ ಸಮಸ್ಯೆಗಳು, ಬೆದರಿಕೆಗಳು, ಅಡೆತಡೆಗಳು ಆಗಿದೆಯಲ್ಲ. ನನ್ನ ಜೀವನಕ್ಕೆ ಏನಾದರೂ ಶಾಪವಿದೆಯಾ? ನನ್ನ ಮನೆಗೆ ಶಾಪವಿದೆಯಾ? ಹೀಗೆ ನೂರು ಚಿಂತೆಗಳು ಮನಸ್ಸಿನಲ್ಲಿ ಯೋಚಿಸುವವರು ಇದ್ದಾರೆ. ಆದರೆ ನೀವು ಇಂದು ಆಲಿಸುವ ವಾಕ್ಯ, ಆ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತಿದೆ. ಹಲ್ಲೆಲೂಯಾ. ದೇವರ ಅನುಗ್ರಹ ಇರುವ ದಿನವಾಗಲಿ. ಈ ವಾಕ್ಯದೊಂದಿಗೆ ನಿಮಗೆ ಎಲ್ಲ ಒಳಿತುಗಳು ಲಭಿಸಲಿ. ವಾಕ್ಯವನ್ನು ಆಲಿಸೋಣ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 15ನೇ ವಾಕ್ಯವನ್ನು ಆಲಿಸೋಣ. ಆಗ ಸರ್ವೇಶ್ವರ, ನೀನೇಕೆ ನನಗೆ ಮೊರೆ ಇಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಪ್ರಿಯರೇ, ಮೋಶೆ ದೇವರಲ್ಲಿ ಪ್ರಾರ್ಥಿಸಿದನು. ಈ ವಾಕ್ಯ ಆಲಿಸುವ ಅನೇಕ ವ್ಯಕ್ತಿಗಳು ಒಂದೊಂದು ಕಾರ್ಯವನ್ನು ನೆನೆಸಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರಾಕಿ ಪ್ರಾರ್ಥಿಸುವವರು ಆಗಿದ್ದಾರೆ. ಇಷ್ಟು ದಿನ ಪ್ರಾರ್ಥಿಸಿ ನನ್ನ ಜೀವನದಲ್ಲಿ ಒಂದು ಅನುಗ್ರಹ ಸಿಕ್ಕಿಲ್ಲವಲ್ಲ, ನನಗೊಂದು ಅದ್ಭುತ ನಡೆದಿಲ್ಲವಲ್ಲ ಎಂದು ಯೋಚಿಸುವವರು ಇದ್ದಾರೆ. ಹಾಗಾದರೆ ನಿಮಗಾಗಿ ಪ್ರಾರ್ಥಿಸಲೇ? ಮೋಶೆ ಪ್ರಾರ್ಥಿಸಿದ್ದಾಗ ಮುಂದಕ್ಕೆ ಹೊರಡಬೇಕೆಂದು ದೇವರು ಹೇಳಿದ್ದು. ಮುಂದೆ ಹೋಗಲು ಭಯವಿರುವವರು ಆಗಿರಬಹುದು ನಾವು. ಆದರೆ ಪ್ರಾರ್ಥನೆ ಇರುವ ನಿನ್ನ ಹತ್ತಿರ ಹೇಳಲೇ? ಅವಸ್ಥೆಗಳು ವಿಪರೀತವಾದರೂ, ಬೆದರಿಕೆಗಳು ಇದ್ದರೂ, ಅನೇಕ ಕಾರ್ಯಗಳಿಂದ ನೆಮ್ಮದಿ ಇಲ್ಲದ ಅವಸ್ಥೆಯಾಗಿದ್ದರೂ ಪ್ರಾರ್ಥನೆ ಇರುವ ನೀನು ನಿನ್ನೊಂದಿಗೆ ಹೇಳುವ ಮಾತಿದು, ಮುಂದಕ್ಕೆ ಹೊರಡು ಎಂದು. ಲೋಕ, ಊರಿನವರು, ಆತ್ಮೀಯರು ಎಲ್ಲ ಹೇಳುತ್ತಾರೆ, ನೀನು ಮುಂದೆ ಹೋಗಬೇಡ, ಹಿಂದೆ ಹೋಗು ಎಂದು. ಅದೇ ಒಳ್ಳೆಯದು ನಿನಗೆ ಎಂದು. ಮಾತಿನಿಂದ, ನೋಟದಿಂದ, ಅಭ್ಯಾಸದಿಂದ, ಪ್ರವೃತ್ತಿಯಿಂದ ನಾವು ಹಿಂದೆ ಹೋಗಬೇಕೆಂದು ಆಗ್ರಹಿಸುವವರು ಇದ್ದಾರೆ. ಆದರೆ ದೇವರು ಆಗ್ರಹಿಸುವುದು ನಾವು ಮುಂದೆ ಸಾಗಬೇಕು ಎಂದು. ಹಲ್ಲೆಲೂಯಾ. ಎಲ್ಲಾ ಕಾರ್ಯದಲ್ಲೂ, ಸಂಪತ್ತಿನ ವಿಷಯದಲ್ಲೂ, ವಿದ್ಯಾಭ್ಯಾಸದಲ್ಲೂ, ಶುಶ್ರೂಷೆಯಲ್ಲೂ, ಆತ್ಮೀಯ ಜೀವನದಲ್ಲೂ, ವಿಶ್ವಾಸದ ಜೀವನದಲ್ಲೂ, ದೇವರೊಂದಿಗಿರುವ ಸಂಬಂಧದಲ್ಲೂ ಯಾವುದರಲ್ಲೂ ಹಿಂದೆ ಹೋಗಬಾರದು, ಮುಂದೆ ಸಾಗಬೇಕು ಎಂದು. ಕಣ್ಣೀರಿನಿಂದ ಪ್ರಾರ್ಥಿಸಿದ ಮೋಶೆಯಾಗಿದೆ ಕೆಂಪು ಸಮುದ್ರವನ್ನು ಭೇದಿಸಿದ್ದು. ಬೈಯುವವರು, ವಿಮರ್ಶಿಸುವವರು, ಅಪಹಾಸ್ಯ ಮಾಡುವವರು, ದೇವರನ್ನು ನಿಂದಿಸುವವರು ಒಂದು ಕೆಂಗಡಲನ್ನು ವಿಭಜಿಸಿಲ್ಲ. ಆಗಿರುವವರು ಕೆಂಗಡಲಲ್ಲಿ ಸೋತು ಹೋದವರೇ ಇರುವುದು. ಕೆಂಗಡಲನ್ನು ವಿಭಜಿಸುವುದು ನಾನು ಮತ್ತು ನೀವು ಆಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಇರುವವರ ಹತ್ತಿರ ದೇವರು ಅದನ್ನು ಮಾಡಿಸುತ್ತಾರೆ. ಪ್ರಾರ್ಥಿಸುವವನ ಹತ್ತಿರ ದೇವರು ದೇವರ ಕಾರ್ಯವನ್ನು ಮಾಡಿಸುತ್ತಾರೆ. ನೀವು ಮೋಶೆಯ ತರ ಪ್ರಾರ್ಥನೆಯಲ್ಲಿ ನಿಲ್ಲುವ ಒಬ್ಬ ವ್ಯಕ್ತಿಯಾಗಿರಬಹುದು. ಪ್ರಾರ್ಥನೆಯಲ್ಲಿ ನಿಲ್ಲುವ ನೀನು ನಿನ್ನ ಕುಟುಂಬಕ್ಕಾಗಿ, ನಿನ್ನ ದೇಶಕ್ಕಾಗಿ ಒಂದು ದೇವರ ಕಾರ್ಯ ಮಾಡಲು ಕಣ್ಣೀರಿನಿಂದ, ವಿಶ್ವಾಸದಿಂದ ಪ್ರಾರ್ಥನೆ ಇರುವವರ ಹತ್ತಿರ ದೇವರು ದೇವರ ಕಾರ್ಯವನ್ನು ಮಾಡಿಸುವುದು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಕೆಲವು ಅದ್ಭುತಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ನಿಮ್ಮಿಂದ ನಿಮ್ಮ ಭವನ ಅನುಗ್ರಹಿಸಲ್ಪಡುತ್ತದೆ. ಪ್ರಿಯರೇ, ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.